ಘಟನೆ ನಡೆದಾದ ನಂತರ ಇವತ್ತಿನ ತನಕ ಈ ಕ್ಷಣ ತನಕ ಯಾಕೆ ಒಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ? ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ? ವಿಚಾರಣೆ ಮಾಡೋದಕ್ಕಿಂತ ದೊಡ್ಡ ವಿಷಯನಾ? ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ 2 ಗೇಟ್, ಸೌತ್ ಗೇಟ್, ನಾರ್ತ್ ಗೇಟ್. ಆ 2 ಗೇಟ್ ಹೋಗ್ಬೇಕಿತ್ತು. ಯಾರನ್ನೂ ಹೋಗ್ಲಿಕ್ಕೆ, ಎಲ್ಲರನ್ನೂ ರಾಜಾರಾಜವಾಗಿ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ತನಕ ಸೋಮೋಟೋ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು? ಇದ್ರ ಹಿಂದಿರುವಂತ ಶಕ್ತಿ ಯಾವ್ದಾಗಾದ್ರೆ? ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ. ಇದನ್ನ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಮೂರನೇದು, ಘಟನೆ ಆದ ನಂತರ FSIL ರಿಪೋರ್ಟ್ ಬರಬೇಕು, ಅದನ್ನ ವರದಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ನಾನು ಗಮನಿಸಿದೆ. ನಾನು ಕಾಂಗ್ರೆಸ್ಸಿನ ಅಧಿಕೃತವಾದಂತಹ ಟ್ವೀಟ್ ಅನ್ನ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನ ನೀವು ಅನುಮತಿ ಕೊಟ್ಟರೆ ಓದ್ತೇನೆ. ಅಲ್ಲ, ಅನುಮತಿ ಕೇಳಿದೆ. FSIL ರಿಪೋರ್ಟ್ ಬರೋದಕ್ಕಿಂತ ಅನುಮತಿ ಕೇಳಿದ್ರೆ ಬೇಡ ಅಂತ ಹೇಳಿದ್ರಿ. ಅಲ್ಲ, FSIL ರಿಪೋರ್ಟ್ ಕ್ಯಾಬಿನೆಟ್ಟಿನ ಸಚಿವರು ಮಾಡಿದಂತ ಟ್ವೀಟ್ ಏನು ಮತ್ತು ಕಾಂಗ್ರೆಸ್ಸಿನವರು ಮಾಡಿದಂತ ಟ್ವೀಟ್ ಏನು? ಹಾಗಾದ್ರೆ ವಿಚಾರಣೆ ಯಾರಿಗೆ? ವಿಚಾರಣೆ ಆಗೋದಕ್ಕಿಂತ ಮುಂಚೆನೇ ನಿರ್ಣಯಕ್ಕೆ ಯಾರು ಬರೋದು? ವಿಚಾರಣೆ ಬರೋದಕ್ಕಿಂತ ಮುಂಚೆ ಯಾರು ತೀರ್ಮಾನ ಕೊಡೋದು? ನಿಮ್ಗೆ ಏನಾಗಿದೆ? ಹಾಗಾದ್ರೆ ವಿಚಾರಣೆ ಆಗೋದು ಕೂತ್ಕೊಳ್ಳಿ. ಮತ್ತೆ ಬೇರೆ ಬೇರೆ ನಿಮ್ಗೆ ಪ್ರಾಬ್ಲಮ್ ಹೆಸರೇನ ಹೇಳಿದ್ರ? ಇಲ್ಲಲ್ಲ, ನಿಮ್ಮ ಹೆಸರೇನು ಹೇಳಿದ್ರ? ಬೇರೆ ಬೇರೆ ಘಟನೆಗಳಲ್ಲಿ ತಿಂಗಳುಗಟ್ಟಲೆ ರಿಪೋರ್ಟ್ ಬರೋದಿಲ್ಲ. ಇದನ್ನ ಇಮಿಡಿಯೇಟ್ ರಿಪೋರ್ಟ್ ಬರ್ತಾ ಇದೆ ಅಂತಂದ್ರೆ ಏನ್ ಅನ್ಕೋಬೇಕು ನಾವು? ನಾನು ರಿಪೋರ್ಟಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಸರ್ಕಾರ ಇಷ್ಟು ತರಾತುರಿಯಾಗಿ ರಿಪೋರ್ಟ್ ತಗೊಳ್ತಾ ಇದೆ ಅಂತಂದ್ರೆ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ಆದ್ರೆ ಬೇರೆ ಎಲ್ಲ FSIL ರಿಪೋರ್ಟ್ ಬರ್ಬೇಕಾದ್ರೆ ತಿಂಗಳುಗಟ್ಟಲೆ ಕಾಯ್ಬೇಕು ಅಂತ ನನಗಿರುವಂತ ಮಾಹಿತಿಗಳಿತ್ತು. ಇದನ್ನ ಇಷ್ಟು ಬೇಗ ರಿಪೋರ್ಟ್ ತಗೊಳ್ತಾ ಇದ್ದೀರಿ ಇದ್ರ ಉದ್ದೇಶ ಏನಾಗರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು, ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಆಗ್ರಹ ಇರುವಂತದ್ದು. ಮತ್ತೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕಳೆದ 9 ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು. ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗುವಷ್ಟರ ಮಟ್ಟಿಗೆ ಮೊದಲೇ ಮಾಡಿ ಬರ್ತಾರೆ ಅಂತಂದ್ರೆ ನಿಮ್ಮ ನಿಲುವುಗಳು, ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ. ಕೆಜೆಹಳ್ಳಿ, ಟಿಜಿಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಅಂತ ಇದೇ ಸರ್ಕಾರ ಕರೆದಿದ್ದು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು. ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು. ಅದರ ಮುಂದುವರಿದ ಭಾಗ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದು. ನಾನು ಆಗ್ರಹಿಸ್ತೇನೆ, ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ? ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್. ಭಯೋತ್ಪಾದನೆ ಹೆಸರಲ್ಲಿ ವಿಚಾರ ಮಾತಾಡಿ ಅವರ ಸಮಾಧಾನ ಕೇಳ್ತಾ ಇಲ್ವಾ? ಮತ್ತೆ ಅವ್ರ ಸಮಾಧಾನ ನಿಮ್ಗೆ ಯಾರು ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಮಾತಾಡ್ತೀರಿ ಇಲ್ಲಿ. ನೀವು ಸಮಸ್ಯೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಕಾಂಗ್ರೆಸ್ ನೋಡಿ, ಮತ್ತೆ ಕಾಂಗ್ರೆಸ್ ಬಿಜೆಪಿ ಜಾತಿ ಮಾಡ್ತೀರಿ. ವಿಚಾರ ವಿಚಾರ ಮಾಡಿ. ನಿಮ್ಗೆ ಬಹುಶಃ ನೈಜದ ಕಾಲೇಜ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ. ನಿಮ್ಗೆ ಬರೀ ರಾಜಕೀಯ ಮಾಡಬೇಕು, ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲ ಕೇಳ್ತಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ. ಪಾಲಿಟಿಕ್ಸ್ ಹಾಕಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತಂದ್ರೆ ಆಗ್ತದ?